ಆಯ್ತಾ? ಇದನ್ನೆಲ್ಲ ನಾನ್ ಹೇಳ್ದಾಗೆ ಕೇಳಿದ್ರೆ ಆಗಿರೋದ? ಇಲ್ಲ, ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ಲ. ಇನ್ನು ಲೈನಲ್ಲಿ ಇದ್ದಾರೆ, ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮಾವ. ನಾನು ಹೇಳಿದ್ರೆ ಕೇಳ್ತಾನೆ ಇರ್ಲಿಲ್ಲ ನೋಡಿ. ನೀವು ಚೆನ್ನಾಗಿ ಬುದ್ಧಿವಾದ ಹೇಳಿದ್ದೀರಿ. ಥ್ಯಾಂಕ್ಸ್ ಮಾವ. ಭಾಗ್ಯ, ನನಗೊಂದು ಸಹಾಯ ಮಾಡ್ತೀಯಾ? ಅಯ್ಯೋ, ಏನ್ ಹೇಳಿ ಮಾವ, ಖಂಡಿತ ಮಾಡ್ತೀನಿ. ಅವನಿಗೆ ಒಂದು ಕೆಲಸ ಕೊಟ್ಬಿಡಮ್ಮ. ಮಾವ ಏನ್ ಹೇಳ್ತಿದ್ದೀರಾ? ಭಾಗ್ಯ, ಅವನ ಸ್ಥಿತಿ ಹೇಗಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಈಗ ಅವನ್ ಚೆನ್ನಾಗಿರೋದು ಮುಖ್ಯ ಅಮ್ಮ. ಅವನ್ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ದಯವಿಟ್ಟು ಅವನಿಗೆ ಕೆಲಸ ಕೊಡಮ್ಮ. ಇದನ್ನ ನಾನು ಆರ್ಡರ್ ಅನ್ಕೋಬಿಡಮ್ಮ, ರಿಕ್ವೆಸ್ಟ್ ಅನ್ಕೋ. ಮಾವ, ಅವ್ರು ಇಲ್ಲಿ ಹೇಗ್ ಕೆಲಸ ಮಾಡಕ್ಕಾಗತ್ತೆ ಮಾವ? ಫುಡ್ ಡೆಲಿವರಿ ಮಾಡೋ ಕೆಲಸನ ಅವ್ರು ಮಾಡಕ್ಕಾಗತ್ತಾ? ಭಾಗ್ಯ, ಕೆಲಸ ಕೊಟ್ಟು ನೋಡು. ಆಗದೆ ಇದ್ರೆ ಅವನೇ ವಾಪಸ್ ಬರ್ತಾನೆ. ಇಲ್ಲ ಅಂತ ಅಂದ್ರೆ ನೀನೇ ಕೆಲಸದಿಂದ ತೆಗೆದುಹಾಕು. ಈ ಕೆಲ್ಸಕ್ಕೆ ನೀನ್ ಫಿಟ್ ಅಲ್ಲ ಅಂತ ಡಿಸ್ಮಿಸ್ ಮಾಡ್ಬಿಡು. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ಸರಿ ಮಾವ, ಆಯ್ತು, ಕೆಲಸ ಕೊಡ್ತೀನಿ. ಅಪ್ಪ ಅಪ್ಪ, ನೀವೇನಾದ್ರೂ ತಾಂಡ ವಿಷಯನ ಅಣ್ಣಂಗೆ ಹೇಳಿದ್ರ? ಸರಿ ಬಿಡಿ, ನಾನು ಹೇಳ್ತೇನೆ. ಬೇಡ ಕಿಶನ್, ಅವನು ಜೀವನದಲ್ಲಿ ಏನೋ ಹೊಸದಾಗಿ ಶುರು ಮಾಡಕ್ ಹೊರಟಿದ್ದಾನೆ. ಅದೇ ಅಪ್ಪ, ಅದೇ ಏನು ಅಂತ ಅದ್ಯಾಕ್ ಬೇಕೀಗ? ಏನೋ ಒಂದು ಪ್ರಯತ್ನ ಮಾಡಕ್ ಹೊರಟಿದ್ದಾನೆ ಕಣೋ. ಈಗ ಅವನ ಗಮನನ ಹಾಳು ಮಾಡೋದು ಬೇಡ. ಅಲ್ಲ, ನಿಮ್ಮಿಬ್ರನ್ನ ನಂಬ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದ್ರಿ. ಆ ತಾಂಡವ ಅವನು ಏನ್ ಅನ್ಕೊಂಡಿದ್ದಾನೆ? ಈ ಲಾಯರ್ ಕೇಸು ಇದೆಲ್ಲ ಬೇಕಿತ್ತ? ಕನಿಕಾ, ಟು ಬಿ ವೆರಿ ಆನೆಸ್ಟ್, ನನ್ಗೆ ಈ ವಿಷಯನ ಗೊತ್ತಿರ್ಲಿಲ್ಲ. ಅವನ ಈ ತರ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲ, ಅಷ್ಟೊಂದು ಫ್ರಸ್ಟ್ರೇಟ್ ಆಗೋವಂಥದ್ದು ಏನಿತ್ತು? ನಾನು ಎಲ್ಲಾನು ಹ್ಯಾಂಡಲ್ ಮಾಡ್ತಿದ್ದೆ ತಾನೆ. ಇಷ್ಟು ಬೇಗ ಬಂದು ನೋಟಿಸ್ ಕೊಟ್ಟು ಎಲ್ಲಾನು ಹಾಳು ಮಾಡ್ಬಿಟ್ಟ. ಕನಿಕಾ, ನನ್ಗೆ ಗೊತ್ತಾಗ್ತಿಲ್ಲ ಅವ್ನು ಯಾಕೆ ಹೀಗೆ ಮಾಡ್ದ ಅಂತ. ಹೀಗೆ ಬಿಟ್ರೆ ಸರಿಯಾಗಲ್ಲ ಕನಿಕಾ. ನಾನು ಈಗಲೇ ಕಾಲ್ ಮಾಡಿ ಕೇಳ್ತೀನಿ, ಏನ್ ಅನ್ಕೊಂಡಿದ್ದಾನ ಅವನು? ಹಲೋ ತಾಂಡವ್, ಎಲ್ಲಿದ್ಯಾ? ಕನಿಕನ್ ಮನೆಗೆ ಹೋಗಿದ್ಯಾ? ಹಾ, ನೀ ಹೋಗಿದ್ದೆ. ನೋಟಿಸ್ ಬೇರೆ ಕೊಟ್ಯಾ? ನನ್ ಯಾಕೆ ತಾಂಡವ್ ಇದನ್ನೆಲ್ಲ ಹೇಳಿಲ್ಲ? ಕನಿಕಾ ಎಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ಲು ತಾನೆ. ಯಾಕೆ ಹೀಗ್ ಮಾಡ್ದೆ? ಇವಳು ತಲೆ ಮೇಲೆ ಏನಾದ್ರೂ ಮರ ಗಿರ ಬಿತ್ತಾ? ಯಾಕೆ ಒಳ್ಳೆ ಲೂಸ್ ತರ ಆಡ್ತಿದ್ದಾಳೆ? ತಾಂಡವ್, ನಿನ್ನೆ ಕೇಳ್ತಾ ಇರೋದು, ಪ್ಲೀಸ್ ಆನ್ಸರ್ ಮೀ. ನಿನ್ ಕರ್ಮ, ಇಡು ಫೋನ್. ಹಲೋ, ನೋಡ್ ಕನಿಕಾ, ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಿದ್ದಾನೆ. ಎಷ್ಟು ಅಹಂಕಾರ ಅವನ್ಗೆ. ಮನೆಗ್ ಬರ್ಲಿ, ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವನ್ಗೆ. ಕನಿಕಾ, ಯು ಡೋಂಟ್ ವರಿ, ಎಲ್ಲಾನು ನಾನು ನೋಡ್ಕೊಳ್ತೀನಿ. ಈ ಕೇಸ್ನ ವಾಪಸ್ ತಗೊಳ್ಳೋ ತರ ನಾನ್ ಮಾಡ್ತೀನಿ. ಮೊದ್ಲು ಆ ಕೆಲಸ ಮಾಡು, ಇಲ್ಲ ಅಂದ್ರೆ ಎಲ್ಲಾನು ಹಾಳಾಗುತ್ತೆ. ತಲೆ ಕೆಡ್ಸ್ಕೊಬೇಡ ಕನಿಕಾ, ಐ ಆಮ್ ದೇರ್. ನೀನ್ ಹೊರಡು. ಅದೇವ್ರೆ, ಇವತ್ತಿಂದ ಇದೇ ನಿಮ್ ರಥ. ಅಂಕಲ್, ಸೂಪರ್ ಆಗಿದೆ ಅಲ್ವಾ? ಹಾ ಹಾ, ಸೂಪರ್ ಆಗಿದೆ. ತಗೊಳ್ಳಿ ಅದೇವ್ರೆ. ಅದೇವ್ರೆ, ಯಾವ್ದೇ ಕೆಲ್ಸಕ್ಕೂ ಮುಂಚೆ ಇಂಟರ್ವ್ಯೂ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ನಿಮ್ಗೆ ಇವತ್ತಿದೆ ಇಂಟರ್ವ್ಯೂ.
ಇವಾಗಿಂದ ನಿಮ್ಗೆ 90 ನಿಮಿಷ ಟೈಮ್ ಇದೆ. ಫಸ್ಟ್ ನೀವು ಊಟನ ಫ್ಯಾಕ್ಟ್ರಿ ಮತ್ತೆ ಗಾರ್ಮೆಂಟ್ಸ್ ಕೊಟ್ಟು, ಅಲ್ಲಿಂದ ಸ್ವೀಟ್ ನ ಅಂಗಡಿ ಓಪನಿಂಗ್ ಇದೆಯಲ್ಲ ಅಲ್ಲಿ ಕೊಟ್ಟು, ಅಲ್ಲಿಂದ ಬಾಲಣ್ಣ ಅಂತ ಒಬ್ರಿದ್ದಾರೆ, ಅವ್ರ ಹತ್ರ ದುಡ್ಡು ತಗೊಂಡು ಸೀದಾ ಮಾರ್ಕೆಟ್ ಹೋಗಿ ನಾನ್ ಲಿಸ್ಟ್ ಅಲ್ಲಿ ಹಾಕೊಟ್ರೋ ತರಕಾರಿ ಎಲ್ಲ ತಗೊಂಡು ವಾಪಸ್ ಮನೆಗೆ ಬರ್ಬೇಕು. 90 ನಿಮಿಷದಲ್ಲಿ 1 ನಿಮಿಷ ಲೇಟ್ ಆದ್ರೂ ನೀವು ಫೇಲ್ ಆದಾಗ. ಆಗಲ್ವಾ? ಆಗಲ್ಲ ಅಂತಂದ್ರೆ ಈಗ್ಲೇ ಹೇಳ್ಬಿಡಿ, ಇಂಟರ್ವ್ಯೂ ತಗೊಳ್ಳೋದೇ ಇಲ್ಲ. ಆಗಲ್ವಾ? ಆಗಲ್ಲ ಅನ್ನೋ ಮಾತು ಆದಿ ಡಿಕ್ಷನರಿಲೇ ಇಲ್ಲ. ಸರಿ ಸರಿ, ನಾನು ಹೇಳಿದ ನೆನಪಿರ್ಲಿ, 90 ನಿಮಿಷದಲ್ಲಿ ಒಂದೇ 1 ನಿಮಿಷ ಲೇಟ್ ಆದ್ರೂ ನಾನ್ ಮಾತ್ರ ಕೆಲ್ಸಕ್ಕೆ ತಗೊಳಲ್ಲ. ಏನ್ ನೀವು ಅವಾಗ್ಲಿಂದ 90 ನಿಮಿಷ ಅಂತಾನೆ ಇದ್ದೀರಾ? ಆ 90 ನಿಮಿಷದಲ್ಲಿ ನಾನು ಮುಂಬೈಗೆ ಹೋಗಿ ಬರ್ತೀನಿ. ಇದ್ಯಾವ ಲೆಕ್ಕ? ಜುಜುಬಿ. ಓಹೋ ಹಾಗ? ಮಿಸ್ಟರ್ ಆದೇಶ್ವರ್ ಕಾಮತ್ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡು. ನೀವು ಗಾರ್ಮೆಂಟ್ಸ್ಗೆ ಫುಡ್ ಕೊಡ್ಬೇಕಲ್ಲ, ಆ ಜಾಗ ಇರೋದು ಬೆಳ್ಳಂದೂರಲ್ಲಿ, ಅಂಗಡಿ ಓಪನಿಂಗ್ ಇರೋದು BTM ಲೇಔಟ್ ಅಲ್ಲಿ, ಬಾಲಣ್ಣ ಇರೋದು ಬನಶಂಕರಿಲಿ, ಆಮೇಲೆ ತರಕಾರಿ ತರಬೇಕಾಗಿರೋದು KR ಮಾರ್ಕೆಟ್ ಅಲ್ಲಿ. ಇಷ್ಟರ ಮಧ್ಯೆ ಟ್ರಾಫಿಕ್. ನೀವು ಮುಂಬೈಗೆ ಹಾರ್ಕೊಂಡು ಹೋಗ್ತಿರಲ್ಲ, ಹಾಗಲ್ಲ ಇದು. ಆಲ್ ದ ಬೆಸ್ಟ್ ಆದಿಯವರೇ. ಅಲ್ಲ ಭಾಗ್ಯ, ನಿಮ್ಗೆ ಇದು ಸರಿ ಅನ್ಸುತ್ತಾ? ಈ ಜಾಗಗಳಿಗೆಲ್ಲ ಹೋಗ್ ಬರಕ್ಕೆ ನಾರ್ಮಲ್ ಆಗಿ 2 ಅವರ್ ಆಗುತ್ತೆ. ಇನ್ನ ಈ ಡಕೋಟಾ ಗಾಡಿ ಹಿಡ್ಕೊಂಡು, ಸಾರಿ ಈ ಸೂಪರ್ ಆಗಿರೋ ಗಾಡಿ ಹಿಡ್ಕೊಂಡು ಹೇಗ್ರಿ ಹೋಗ್ ಬರಕ್ಕಾಗುತ್ತೆ? ಅದೇ ಚಾಲೆಂಜು. ಪಾಸ್ ಆದ್ರೆ ಕೆಲಸ, ಇಲ್ಲ ಅಂದ್ರೆ ಬಾಯ್ ಬಾಯ್. ಹಾ, ನನಗೆ ಗೊತ್ತಾಯ್ತು ಬಿಡಿ. ನಿಮ್ಗೆ ನನ್ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳಕ್ಕಿಂತ ಬಾಯ್ ಬಾಯ್ ಹೇಳಕ್ಕೆ ಇಷ್ಟ ಅಂತ. ಗುಣಣ್ಣ ಎಲ್ಲಿದ್ಯೋ ನೀನು? ಯಾರ್ ನಂಬರ್ ಇದು? ನಿನ್ನ ಎಷ್ಟು ಹುಡುಕ್ತಾ ಇದೀವಿ ಅಂತ ಗೊತ್ತಾ ನಿನ್ಗೆ? ಅಮ್ಮ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದಾರಮ್ಮ. ಏನು ತಮ್ಮ, ಏನೋ ಹೇಳ್ತಿದ್ಯಾ? ಕಿಡ್ನಾಪ್? ಹೌದಮ್ಮ, ನನ್ನ ಆದಿ ಅಂಕಲ್ನ ಇಬ್ರನ್ನು ಕಿಡ್ನಾಪ್ ಮಾಡಿದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಮ್ಮ. ನೀನೇನು ತಲೆ ಕೆಡ್ಸ್ಕೋಬೇಡ. ಇವಾಗ ನೀನ್ ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ? ತನ್ಮಯ್, ಹಲೋ ಅಣ್ಣ, ಯಾರಿಗೋ ಫೋನ್ ಮಾಡಿದ್ದಾನ. ಅಮ್ಮ, ಅವ್ರು ಬಂದ್ರು ಅಮ್ಮ. ಅಮ್ಮ, ಅವ್ರು ಬಂದ್ರು. ಏನು ಮಾಡ್ತಿದ್ಯಾ? ಅಣ್ಣ, ಯಾರಿಗೋ ಫೋನ್ ಮಾಡಿದ್ದಾನ. ಕಟ್ ಮಾಡು. ಇಡಿಯೋ. ಇದೇನಿದು? ಫೋನ್ ಮಾಡಿದ್ರೆ ಕಟ್ ಮಾಡ್ತಿದಾರಲ್ಲ, ಏನಾಗಿದೆ? ಏನ್ ಹೇಳ್ತಿದ್ದಾನೆ ತನ್ಮಯ್? ಆದಿ ಅವ್ರನ್ನ ಇವನನ್ನ ಇಬ್ರು ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಿದ್ದಾನೆ. ಯಾಕೆ ಮಾಡಿರ್ಬೋದು? ಏನ್ ಮಾಡ್ಲಿ ಅಂತ ಅರ್ಥ ಆಗ್ತಿಲ್ವಲ್ಲ ದೇವ್ರೆ. ಫೋನ್ ಬೇರೆ ಕಟ್ ಆಯ್ತು. ಬೀದಿ ಬೀದಿ ಅಲಿತ್ಯ, ಇನ್ನೂ ಅಲಿತಾನೇ ಇರ್ತ್ಯ. ನೋಡ್ತಾ ಇರುವಾಗ ಇದ್ರ ಹಿಂದೆ ಆ ಶ್ರೇಷ್ಠನ್ ಕೈವಾಡ ಇರ್ಬೋದು. ಅವ್ರು ಮಾತಾಡಿದೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಅಣ್ಣ 1 ನಿಮಿಷ ಗಾಡಿ ತಿರುಗಿಸಿ. ಈಜೆಟ್ ತಾಂಡ ಅವ್ನ್ ಮಗನ್ಗೋಸ್ಕರ ನನ್ನ ನಡು ರೋಡಲ್ಲಿ ಬಿಟ್ಟು ಹೋದ. ನಾನ್ ಬರಲ್ಲ ಅಂದಿದ ತಕ್ಷಣ ಹೋಕೆ ಅಂತ ಹಂಗೆ ಬಿಟ್ಟು ಹೋದ. ಈಡಿಯಟ್, ಮಾಡ್ತೀನಿ ಇರು. ಏ ಈಡಿಯಟ್, ನಿಮ್ಗೇನು ಅನಿಸ್ತಾ ಇಲ್ವಾ? ಇಷ್ಟ, ನಾನು ಆಲ್ರೆಡಿ ತುಂಬಾ ಆಫ್ ಆಗಿದ್ದೀನಿ. ಇರಿಟೇಟ್ ಮಾಡ್ಬೇಡ, ಏನ್ ವಿಷಯ ಅಂತ ಹೇಳು. ಅಲ್ಲ, ನಿನ್ ಮಗನ್ಗೋಸ್ಕರ ನನ್ನ ನಡು ರೋಡಲ್ಲೇ ಬಿಟ್ಟು ಹೋದ್ಯಲ್ಲ, ನಿನ್ಗೇನು ಅನಿಸ್ತಿಲ್ವಾ? ನೋಡು ಶ್ರೇಷ್ಠ, ಸುಮ್ನೆ ನನಗೆ ಇರಿಟೇಟ್ ಮಾಡ್ಬೇಡ. ನನ್ ಮಗ ಕಾಣೆ ಆಗಿದ್ದಾನೆ ಅಂತ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಈ ಟೈಮ್ ನಲ್ಲಾದ್ರೂ ನೆಮ್ಮದಿ ಆಗಿರಕ್ ಬಿಡು. ಓ, ಅಂದ್ರೆ ಏನು? ನಾನ್ ನಿನ್ನ ನೆಮ್ಮದಿಯಾಗಿರೋಕೆ ಬಿಡೋಲ್ವಾ?
ಅಲ್ಲ ನನ್ಗಿಂತ ನಿನ್ ಮಗನೇ ಹೆಚ್ಚಾದ? ಶ್ರೇಷ್ಠ, ಜಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಹೌದಪ್ಪ, ನಾನ್ ಏನ್ ಮಾತಾಡಿದ್ರು ನಿನಗ್ ನಾನ್ ಸೆನ್ಸ್ ಅಂತಾನೆ ಅನ್ಸುತ್ತೆ. ನೀನ್ ಮಾತ್ರ ಎಲ್ಲಾನು ಕರೆಕ್ಟ್ ಆಗಿ ಮಾಡ್ತೀಯ ಬಿಡು. ನೋಡು, ನೀನ್ ಎಷ್ಟು ಹುಡುಕಿದ್ರು ನಿನ್ ಮಗ ನಿನಗ್ ಸಿಗಲ್ಲ ಬಿಡು. ಶ್ರೇಷ್ಠ, ಸ್ಟಾಪ್ ಇಟ್. ಏನ್ ಮಾತಾಡ್ತಿದ್ಯಾ ನೀನು? ಹೌದು, ನನ್ನ ನಡು ರೋಡಲ್ಲಿ ಬಿಟ್ಟು ಹೋಗಿದ್ಯಲ್ಲ, ಅದಕ್ಕೆ ನಿನ್ ಮಗ ನಿನಗ್ ಸಿಗಲ್ಲ. ಸಿಗಲ್ಲ ಅಂದ್ರೆ ಏನರ್ಥ? ನೀನೇ ಎಲ್ಲಾದ್ರೂ ಬಚ್ಚಿಟ್ಟಿದ್ಯಾ ಅಂತನಾ? ಎಲ್ಲ ನನ್ ಮಗ? ನನ್ಗೇನ್ ಗೊತ್ತು? ನೋಡೋ ಶ್ರೇಷ್ಠ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಮಗ ತನ್ಮಯ್ ಎಲ್ಲಿದ್ದಾನೆ ಅಂತ ಹೇಳು. ನನ್ ಪಿತ್ತನ ನೆತ್ತಿಗೇರಿಸ್ಬೇಡ, ನಾನಂತೂ ಸುಮ್ನಿರಲ್ಲ, ಹೇಳಿದೀನಿ. ನಾನೇನು ಮಾಡಿಲ್ಲ ಕಣೆ. ನೋಡೋ ಶ್ರೇಷ್ಠ, ಅವತ್ತು ಬಂಗಾರಿ ಕಾಣೆ ಆದಾಗ್ಲೂ ನಮ್ಮೆಲ್ರಿಗೂ ನಿನ್ ಮೇಲೆ ಅನುಮಾನ ಇತ್ತು. ಸಾಕ್ಷಿ ಇರ್ಲಿಲ್ಲ ಅಂತ ಸುಮ್ನಾದ್ವಿ. ಇವತ್ತು ಕೂಡ ನನಗ್ ನಿನ್ ಮೇಲೆ ಅನುಮಾನ ಇದೆ. ಎಲ್ಲಿ ನನ್ ಮಗ? ಅಯ್ಯೋ, ಅನುಮಾನ ಏನು? ನಾನೇ ಏನೋ ಮಾಡಿದೀನಿ ಅಂತಾನು ಹೇಳ್ಬಿಡು. ಅಲ್ಲ ಭಾಗ್ಯ, ನಿಮ್ ಮನೇಲಿ ಏನಾದ್ರು ಒಂದ್ ಚಿಕ್ಕದಾಗ ಪ್ರಾಬ್ಲಮ್ ಆದ್ರೂ ಎಲ್ರ ಕಣ್ಗೆ ನಾನೇ ತಾನೇ ಕಾಣಿಸೋದು. ತುಂಬಾ ಒಳ್ಳೇದು. ನಾನ್ ನಿನ್ ಮಗಂಗೆ ಏನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಇಷ್ಟ್ ಹೇಳ್ತಿದ್ಯಾ ಅಂತ ನಂಬ್ತೀನಿ. ಆದ್ರೆ ಶ್ರೇಷ್ಠ, ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊ, ನನ್ ಮಗಂಗೆ ಏನಾದ್ರೂ ಆಗಿ ಅದನ್ನ ನೀನೇ ಮಾಡ್ತಿರೋದು ಅಂತ ಗೊತ್ತಾದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮತ್ ಮಾವಂಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ಲಾ? ಬೇಡ ಬೇಡ, ಗಾಬರಿ ಆದ್ರೆ ಕಷ್ಟ. ಮನೆಗೆ ಹೋಗಿ ನಿಧಾನವಾಗಿ ವಿಷಯ ಹೇಳ್ತೀನಿ.